ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಕಾಡು ಕಿಸ್ಕರ ಅಥವಾ ಕಾಡು ಕೇಪುಲ ಇದರಿಂದ ಒಂದು ಚಟ್ನಿ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿದ್ದೇನೆ. ನಾನು ಮಾಡುವಂತಹ ಈ ಚಟ್ನಿ ರೆಸಿಪಿ ನಿಮಗೆ ಈ 2-3 ದಿವಸಗಳ ಕಾಲ ಇಟ್ಟು ಇದನ್ನು ಬಳಸ್ಬೋದು. ಅಂಥ ಒಂದು ಚಟ್ನಿ ರೆಸಿಪಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸಲಿದ್ದೇನೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಈ ಕಾಡು ಕಿಸ್ಕರದಿಂದ ತಂಬುಳಿ ರೆಸಿಪಿಯನ್ನು ಕೂಡ ಮಾಡೋದನ್ನು ತೋರಿಸಿದ್ದೇನೆ. ಯಾರಾದರೂ ವಿಡಿಯೋ ನೋಡುತ್ತಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಹಾಕಿರ್ತೇನೆ, ವಿಡಿಯೋಲ್ಲಿ ನೀವು ನೋಡ್ಬೋದು. ಬನ್ನಿ, ಇವಾಗ ನಾವು ಈ ಕಾಡು ಕಿಸ್ಕರವನ್ನು ಸಂಗ್ರಹಿಸಿಕೊಳ್ಳುವ. ಈ ಕಾಡು ಕಿಸ್ಕರದ ತಂಬುಳಿ ಚಟ್ನಿ ಎಲ್ಲ ಮಾಡಿ ನಾವು ಬಳಸೋದು ನಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮ. ಇದರಿಂದ ನಾವು ಬೇರೆ ಬೇರೆ ರೆಸಿಪಿ ಎಲ್ಲ ಮಾಡಲಿಕ್ಕೆ ಆಗ್ತದೆ. ನಾನು ಮೊನ್ನೆ ವಿಡಿಯೋದಲ್ಲಿ ಒಂದು ಇದರಿಂದ ಕಷಾಯ ಮಾಡೋದನ್ನು ಕೂಡ ನಿಮಗೆ ತೋರಿಸಿಕೊಟ್ಟಿದ್ದೇನೆ. ನೋಡಿ, ಎಷ್ಟು ಕಾಡು ಕೇಪಲವನ್ನು ಸಂಗ್ರಹಿಸಿಕೊಂಡಿದ್ದೇನೆ. ಬನ್ನಿ, ಇವಾಗ ಅದನ್ನೆಲ್ಲ ನಾವು ಕ್ಲೀನ್ ಎಲ್ಲ ಮಾಡಿಕೊಳ್ಳುವ. ನೋಡಿ, ಕಾಡು ಕಿಸ್ಕರದಲ್ಲಿ ನೋಡಿ ಈ ರೀತಿಯಾಗಿ ಕಡ್ಡಿ ಥರ ಇರ್ತದೆ. ನೋಡಿ, ನಾವು ಅದನ್ನೆಲ್ಲ ತೆಗಿಬೇಕು. ನೋಡಿ, ಇವಾಗ ನಾನು ಈ ಕಾಡು ಕಿಸ್ಕರವನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ತಿದ್ದೇನೆ. ನೋಡಿ, ಇವಾಗ ನಾನು ಒಲೆ ಮೇಲೆ ಒಂದು ಬಾಣಲೆಯನ್ನು ಬಿಸಿಯಾಗಲಿ ಇಟ್ಟಿದ್ದೇನೆ. ನೋಡಿ, ಇವಾಗ ಬಾಣಲೆ ಬಿಸಿಯಾಗಿದೆ. ನಾನು ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹೇಳ್ತಿದ್ದೇನೆ. ನೋಡಿ, ನಾನು ಇವಾಗ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯವನ್ನು ಹಾಕಿ ಹೇಳ್ತಿದ್ದೇನೆ. ಇವಾಗ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಹಾಕಿ ಹೇಳ್ತಿದ್ದೇನೆ. ಒಂದು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಇವಾಗ 4 ಒಣಮೆಣಸನ್ನು ಹಾಕಿ ಹೇಳ್ತಿದ್ದೇನೆ. ಇದನ್ನು ಕೂಡ ನಾವು ಫ್ರೈ ಮಾಡಿಕೊಳ್ಳುವ. ಅದೇ ರೀತಿ 2 ಸ್ವಲ್ಪ ಕರಿಬೇವಿನ ಸೊಪ್ಪು, ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡುವ. ಅದೇ ರೀತಿ ಸ್ವಲ್ಪ ತೆಂಗಿನಕಾಯಿ ತುರಿ, ಇದಕ್ಕೆ ನೀವು ಒಣ ಕೊಬ್ಬರಿ ಬೇಕಿದ್ದರೂ ಹಾಕಿಕೊಳ್ಬೋದು ಅಥವಾ ಹಸಿ ತೆಂಗಿನಕಾಯಿ ತುರಿ ಬೇಕಿದ್ದರೂ ಸೇರಿಸಿಕೊಳ್ಬೋದು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡುವ. ನೋಡಿ, ಇವಾಗ ಮಸಾಲೆ ಪದಾರ್ಥಗಳನ್ನೆಲ್ಲ ಫ್ರೈ ಮಾಡಿ ಆಗಿದೆ. ಇವಾಗ ನಾನು ಮತ್ತೆ ಬಾಣಲೆಯನ್ನು ಇಟ್ಟುಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೇನೆ. ನೀವಿಲ್ಲಿ ಮಸಾಲೆ ಅಥವಾ ಈ ಕಾಡು ಕಿಸ್ಕರವನ್ನು ಫ್ರೈ ಮಾಡೋದಕ್ಕೆ ಎಣ್ಣೆ ಬದಲು ತುಪ್ಪವನ್ನು ಕೂಡ ಬಳಸ್ಬೋದು. ನೋಡಿ, ಇವಾಗ ನಾವು ಈ ಕಾಡು ಕಿಸ್ಕರವನ್ನು ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇವಾಗ ಕಾಡು ಕಿಸ್ಕರವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿಕೊಂಡಿದ್ದೇನೆ. ಇಷ್ಟಾದರೆ ಸಾಕು. ನೋಡಿ, ಇವಾಗ ಫ್ರೈ ಮಾಡಿದಂಥ ಮಸಾಲೆಯನ್ನು ನಾನು ಮಿಕ್ಸಿ ಜಾರ್ ಒಳಗಡೆ ಹಾಕಿರ್ತಿದ್ದೇನೆ. ಈ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದಂತಹ ಈ ಕಾಡು ಕಿಸ್ಕರವನ್ನು ಕೂಡ ಇದಕ್ಕೆ ಹಾಕಿಲ್ವ. ಇದಕ್ಕೆ ಸ್ವಲ್ಪ ನೋಡಿ ಗೋಲಿ ಗಾತ್ರದ ಹುಣಸೆ ಹುಳಿ. ಇವಾಗ ಇದನ್ನು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡಿಕೊಳ್ಳುವ. ಇವಾಗ ಇದನ್ನು ನೀರನ್ನು ಸೇರಿಸದೆ ಗ್ರೈಂಡ್ ಮಾಡುವ. ನೋಡಿ, ಇವಾಗ ನಾನು ಚಟ್ನಿಯನ್ನು ಮಿಕ್ಸಿ ಜಾರಲ್ಲಿ ನೀರನ್ನು ಸೇರಿಸದೆ ಗ್ರೈಂಡ್ ಮಾಡಿ ತಂದಿದ್ದೇನೆ. ನೀವು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಗ್ರೈಂಡ್ ಮಾಡ್ಬೋದು. ಜಾಸ್ತಿ ನೀರನ್ನು ಸೇರಿಸಲಿಕ್ಕಿಲ್ಲ, ಯಾಕೆಂದರೆ ಇದನ್ನು ನಾವು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕಿದೆ. ಆದ ಕಾರಣ ನೀವು ಇದು ಗ್ರೈಂಡ್ ಆಗೋದಿಲ್ಲ ಅಂತ ಹೇಳಿದರೆ ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಬೋದು. ಆದಷ್ಟು ಇದು ಡ್ರೈ ಆಗಿರಬೇಕು. ನೋಡಿ, ಇವಾಗ ನಾನೊಂದು ಒಲೆ ಮೇಲೆ ಬಾಣಲೆಯನ್ನು ಬಿಸಿಯಾಗಲಿ ಇಟ್ಟಿದ್ದೇನೆ. ಇವಾಗ ಇದಕ್ಕೆ ನಾವೊಂದು ಒಗ್ಗರಣೆಯನ್ನು ಮಾಡುವ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹೇಳ್ತಿದ್ದೇನೆ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ನಾನು ಇದಕ್ಕೆ ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿ ಹೇಳ್ತಿದ್ದೇನೆ. ನೋಡಿ, ಇವಾಗ ಸಾಸಿವೆ ಸಿಡಿತಾ ಉಂಟು. ಇವಾಗ ನಾನು ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕಿ ಹೇಳ್ತಿದ್ದೇನೆ.
ಎರಡು ಸ್ವಲ್ಪ ಕರಿಬೇವಿನ ಸೊಪ್ಪು, ಅದೇ ರೀತಿ ಒಂದು ಒಣಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕಿಲ್ತಿದ್ದೇನೆ. ನೋಡಿ, ಇವಾಗ ನಾನು ಆಗ ಗ್ರೈಂಡ್ ಮಾಡಿದಂತಹ ಈ ಚಟ್ನಿಯನ್ನು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ನಾವು ಈಗ ಈ ಚಟ್ನಿಯನ್ನು ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು. ನಾವಿದನ್ನು 3 ದಿನಗಳ ಕಾಲ ಇಟ್ಟು ಬಳಸಿದರೂ ಇದು ಯಾವುದೇ ರೀತಿಯಲ್ಲಿ ಕೆಡುವುದಿಲ್ಲ. ನೋಡಿ, ಇವಾಗ ಚಟ್ನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ನಮ್ಮ ಕಾಡು ಕಿಸ್ಕರದ ಚಟ್ನಿ ಪುಡಿ ತಯಾರಾಗಿದೆ. ನೋಡಿ, ಒಳ್ಳೆ ಗಮ್ಮಂತಲ್ಲಿ ಪರಿಮಳ ಕೂಡ ಬರ್ತಾ ಉಂಟು. ಊಟದ ಜೊತೆಗೆಲ್ಲ ಹಾಕೊಂಡು ಊಟ ಮಾಡಲಿಕ್ಕೆ ಬೆಸ್ಟ್ ರೆಸಿಪಿ. ನೋಡಿ, ನಮ್ಮ ಈ ಕಾಡು ಕೇಪುಲ ಅಥವಾ ಕಾಡು ಕಿಸ್ಕರದ ಚಟ್ನಿ ಪುಡಿ ತಯಾರಾಗಿದೆ. ಇದನ್ನು ನೀವು ಈ ದೋಸೆಗೆ ಅಥವಾ ಅನ್ನದ ಜೊತೆಗೆಲ್ಲ ಸರ್ವ್ ಮಾಡ್ಬೋದು. ಇವಾಗ ಸ್ವಲ್ಪ ಟೇಸ್ಟ್ ನೋಡುವ. ಸೂಪರ್ ಆಗಿದೆ. ಒಳ್ಳೆ ಮಸಾಲೆ ಹಣ್ಣೆಲ್ಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥದ್ದು. ಒಳ್ಳೆ ಖಾರ ಕೂಡ ಇದೆ, ತುಂಬಾ ಸೂಪರ್ ಆಗಿದೆ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳಿದ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.